ಸಂಹೃಷ್ಟಂ ನಿರಾಭಯಂ ಸಮಾಕೃತಾಮರೋಣಶ್ಮನ್ಯೋ ಭಯಂ ದಧಾನಾರ್ದಾಯ ಶುಕ್ರಾಪರಾಜಿತಾಥೋಪನಿಲಾಯಂತಾಮೋಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಾಯ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವದ್ಭಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರ್ವ ಸಂಗ್ರಹ ಪರ್ವ ಮಹಾಭಾರತದ 2ನೇ ಅಧ್ಯಾಯ. ಇದರಲ್ಲಿ ನಿನ್ನೆಯವರೆಗೆ ನಾವು ಸಮಂತ ಪಂಚಕ ಅನ್ನುವಂಥ ಹೆಸರು ಯಾಕೆ ಬಂತು, ಹಾಗೆ ಅಕ್ಷೋಹಿಣಿ ಅಂತ ಹೇಳಿದ್ರೆ ಏನು ಅನ್ನುವ ಚಿಂತನೆಯನ್ನು ನಡೆಸಿದ್ವಿ. ಮುಂದೆ ಇಡೀ ಮಹಾಭಾರತದ ಇತಿಹಾಸ ಏನಿದೆ ಅದರಲ್ಲಿ ಯಾವ ಅಧ್ಯಾಯಗಳಲ್ಲಿ ಯಾವ ಪರ್ವಗಳಲ್ಲಿ ಏನನ್ನ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದನ್ನು ಸಂಗ್ರಹ ಮಾಡಿ ನಮಗೆ ಕೊಡ್ತಾರೆ. ಒಂದು 150-200 ಶ್ಲೋಕಗಳ ಮೂಲಕ ಇಡೀ ಮಹಾಭಾರತದ ಯಾವ ಪರ್ವಗಳಲ್ಲಿ ಅಧ್ಯಾಯಗಳಲ್ಲಿ ಏನೇನಿದೆ ಅಂತ ಹೇಳಿ ತಿಳಿಸ್ತಾರೆ. ಇಡೀ ಅಧ್ಯಾಯವನ್ನ ಒಮ್ಮೆ ಓದಿಕೊಂಡರೆ ಮಹಾಭಾರತದ ಇಡೀ ಯಾವ ರೀತಿಯಾಗಿ ಅದನ್ನು ಅಧ್ಯಯನ ಮಾಡ್ಬೋದು ಅನ್ನೋದನ್ನ ನಮಗೆ ತಿಳಿತದೆ. ಅದಕ್ಕೆ ಕೊನೆಯಲ್ಲಿ ಆಖ್ಯಾನಂ ತದಿದಂ ಅನುತ್ತಮಂ ಮಹಾರ್ಥಂ ವಿನ್ಯಸ್ತಂ ಮಹದೇವ ಪರ್ವ ಸಂಗ್ರಹೇಣ ಶುತ್ವಾದೋ ಭವತಿ ನೃಣಾಂ ಸುಖಾವಗಾಹೋ ವಿಸ್ತೀರ್ಣೆ ಲವಣಜಲೆ ಯಥಾಪ್ಲವೇನ. ಹೇಗೆ ಸಮುದ್ರದಲ್ಲಿ ನಾವು ಪಯಣ ಮಾಡಬೇಕು ಅಂತ ಹೇಳಿದರೆ ಅದಕ್ಕೊಂದು ನಾವೇ ಬೇಕು, ಹಡಗು ಬೇಕು, ಅದರಲ್ಲಿ ನಾವು ಆ ಸಮುದ್ರವನ್ನು ದಾಟಬಹುದು. ಹಾಗೆ ಈ ಮಹಾಭಾರತವನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಾವಿಯ ಹಾಗೆ ಈ ಒಂದು 2ನೇ ಅಧ್ಯಾಯ ಉಂಟು. 2ನೇ ಅಧ್ಯಾಯದ ಒಂದು 150 ಶ್ಲೋಕಗಳ ಚಿಂತನೆಯನ್ನು ಮಾಡಿತು ಅಂತ ಹೇಳಿದರೆ ಆಗ ಮಹಾಭಾರತದ ಯಾವ ಅಧ್ಯಾಯಗಳಲ್ಲಿ ಏನಿದೆ ಅನ್ನುವ ತಿಳಿತದೆ. ಆ ಮೂಲಕ ಅಧ್ಯಯನಕ್ಕೆ ಸುಲಭವಾಗ್ತದೆ. ಒಂದು ಕ್ರಮಬದ್ಧವಾಗಿ ಅದು ಒಂದು ಸಂಕ್ಷೇಪವಾಗಿ ನಮಗೆ ಸಿಗುವುದು. ಆದ್ರಿಂದ ಅಧ್ಯಯನಕ್ಕೆ ಸುಲಭವಾಗ್ತದೆ ಅಂತ ಹೇಳಿ ಈ ಮಹಾಭಾರತ ಪರ್ವ ಸಂಗ್ರಹ ಅಧ್ಯಾಯವನ್ನ ಅಧ್ಯಯನ ಮಾಡಿದವನು ಇಡೀ ಮಹಾಭಾರತವನ್ನು ಒಮ್ಮೆ ಅಧ್ಯಯನ ಮಾಡಿದ ಹಾಗೆ ಅಂತ ಹೇಳಿ ಅದರ ಮಹತ್ವವನ್ನು ಹೇಳ್ತಾರೆ. ಇನ್ನು 3ನೆಯ ಅಧ್ಯಾಯ ಪೌಷ್ಯ ಪರ್ವ ಅಂತ ಹೇಳಿ, ಇಲ್ಲಿ ಜನಮೇಜಯ ತಾನು ದೀರ್ಘ ಸತ್ರವನ್ನು ಕೈಗೊಂಡಿರ್ತಾನೆ. ಆ ಯಾಗ ಮುಗಿದಿರ್ತದೆ. ಅಲ್ಲಿಗೆ ಅವನಿಗೆ 3 ಜನ ತಮ್ಮಂದಿರ್ತಾರೆ. ತಸ್ಯ ಭ್ರಾತರಃ ತ್ರಯಃ ಆಸನ್ ಶ್ರುತಸೇನ ಉಗ್ರಸೇನೋ ಭೀಮಸೇನ ಇತಿ. ಶ್ರುತಸೇನ, ಉಗ್ರಸೇನ, ಭೀಮಸೇನ ಅಂತ ಹೇಳಿ ಜನಮೇಜನಿಗೆ 3 ಜನ ತಮ್ಮಂದಿರು. ಒಮ್ಮೆ ಆ ಯಾಗಶಾಲೆಯಲ್ಲಿ ಯಾಗ ಆಗ್ತಾ ಉಂಟು. ಬಹಳ ದೀರ್ಘವಾದ ಸತ್ರ. ದೀರ್ಘ ಸತ್ರ ಅಂತ ಹೇಳಿದ್ರೆ ಏನು, ನಾವು ಮಾಡುವಾಗ ದಿನಕ್ಕೆ ಬೆಳಗ್ಗೆ ಪ್ರಾರಂಭ ಮಾಡಿ ಮಧ್ಯಾಹ್ನಕ್ಕೆ ಮುಗಿಯುವಂಥದ್ದಲ್ಲ, ವರ್ಷಾನುಗಟ್ಟಲೆ ನಡೆಯುವಂತಹ ಒಂದು ಯಜ್ಞ ಅದು. ಪ್ರತಿನಿತ್ಯವೂ ಕೂಡ ಆ ಆಹುತಿಗಳು ನಡೀತಾನೆ ಇರ್ತದೆ ಅದರಲ್ಲಿ. ಅಂತಹ ಯಾಗ ಆಗ್ತಾ ಇರ್ತದೆ. ಅಲ್ಲಿಗೆ ದೇವ ಕ್ಷುಣಿಯಾದಂತಹ ಸುರಮಯ ಮಗುವಾದಂತಹ ಒಂದು ಶ್ವಾನ ಆ ಯಾಗಶಾಲೆಗೆ ಬರ್ತದೆ. ಯಾಗಶಾಲೆಗೆ ಬಂದಾಗ ಅದು ಏನೂ ಮಾಡಿರುವುದಿಲ್ಲ. ಅಲ್ಲಿ ಹವಿಸ್ಸನ್ನು ತಿನ್ನಕ್ಕೆ ಹೋಗಿರುವುದಿಲ್ಲ, ಅಥವಾ ಆ ಸ್ಥಳದಲ್ಲಿ ಯಾವುದೇ ಅಶುದ್ಧವನ್ನು ಕೂಡ ಮಾಡಿರುವುದಿಲ್ಲ. ಆದರೂ ಕೂಡ ಇವರು ಏನು ತಮ್ಮಂದಿರು ಏನಿದ್ದಾರೆ, ಶ್ವಾನ ಬಂತು ಅಂತ ಹೇಳಿ ಅದನ್ನು ಓಡಿಸ್ತಾರೆ. ಅದಕ್ಕೆ ಪೆಟ್ಟು ಕೊಟ್ಟು ಓಡಿಸ್ತಾರೆ. ಅದು ಸೀದಾ ಹೋಗಿ ತನ್ನ ತಾಯಿ ಹತ್ರ ಕಂಪ್ಲೇಂಟ್ ಕೊಡ್ತದೆ. ಹೀಗೆ ನಾನು ಏನೂ ಮಾಡಲಿಲ್ಲ, ತಪ್ಪು ಮಾಡಲಿಲ್ಲ, ಆದರೂ ಕೂಡ ನನಗೆ ಅವರ ಏನು ಜನಮೇಜನೆಯ ತಮ್ಮಂದಿರು ನನಗೆ ಹೊಡೆದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ ತಾಯಿ ಬರ್ತಾಳೆ, ಮಗುವನ್ನು ಕರ್ಕೊಂಡು ಬರ್ತಾಳೆ. ಒಂದು ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಕೇಳುವಾಗ ಅವರು ಏನು ಮಾತಾಡೋದಿಲ್ಲ. ಆಗ ಆ ಸುರಮೆ ದೇವಶುನಿ, ಅವಳು ಶಾಪವನ್ನು ಕೊಡ್ತಾಳೆ ಆ 3 ಜನ ತಮ್ಮಂದರಿಗೆ. ನಿಮಗೆ ಇನ್ನು ಮುಂದೆ ಆಕಸ್ಮಿಕವಾಗಿ ಮನಸ್ಸಿನಲ್ಲಿ ತುಂಬಾ ಆತಂಕ ಅನ್ನುವಂಥದ್ದು ಉಂಟಾಗ್ತದೆ ಅಂತ ಒಂದು ಶಾಪವನ್ನು ಕೊಡ್ತಾಳೆ. ಅದು ಯಾಕೆ ಅಂತೇಳಿ ಮುಂದೆ ನಮಗೆ ಗೊತ್ತಾಗ್ತದೆ ಕಥೆಯನ್ನು ನೋಡ್ಬೇಕಾದ್ರೆ. ಹೀಗೆ ಆ ಶಾಪವನ್ನು ಸ್ವೀಕಾರ ಮಾಡಿರ್ತಾರೆ ಅವರು. ಜನಮೇಜನಿಗೆ ಈ ಶಾಪವನ್ನು ಪರಿಹಾರ ಮಾಡಬೇಕು ಯಾರು ಅಂತೇಳಿ ಯೋಚನೆ ಮಾಡ್ತಾ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಇಡೀ ರಾಜ್ಯದಲ್ಲಿ ಒಂದು
ಶ್ರುತಶ್ರವ ಅನ್ನುವಂತಹ ಋಷಿ ಆಶ್ರಮಕ್ಕೆ ಹೋಗ್ತಾನೆ. ಅವನ ಮಗ ಸೋಮಶ್ರವ ಅಂತ ಹೇಳಿ ಬಹಳ ದೊಡ್ಡ ತಪಸ್ವಿ. ಅವನು ಶ್ರುತಶ್ರವ ಅನ್ನುವಂತಹ ಋಷಿಯ ಮಗನಾಗಿದ್ದಾನೆ. ತಾಯಿ ಒಂದು ಸರ್ಪ, ಆ ಸರ್ಪದಲ್ಲಿ ಹುಟ್ಟಿದವನು ಸೋಮಶ್ರವ ಅಂತ ಅವನ ಹೆಸರು. ಬಹಳ ಜ್ಞಾನಿ, ಒಳ್ಳೆ ಜಿತೇಂದ್ರಿಯನಾದವನು, ಭಗವಂತನ ಆರಾಧನೆಯನ್ನು ಮಾಡುವಂಥವನು, ತಪೋನಿಷ್ಠನಾಗಿದ್ದವನು. ಅವನ ಬಗ್ಗೆ ಹೇಳಿ ಆ ಋಷಿಗಳು ಹೇಳ್ತಾರೆ, ಇವನು ಎಲ್ಲ ಪಾಪವನ್ನು ಕೂಡ ಪರಿಹಾರ ಮಾಡೋದಕ್ಕೆ ಸಮರ್ಥ, ಆದರೆ ಒಂದು ಪಾಪವನ್ನು ಮಾತ್ರ ಪರಿಹಾರ ಮಾಡೋದಕ್ಕೆ ಸಮರ್ಥನಲ್ಲ. ಯಾವುದು ಅಂತ ಹೇಳಿದ್ರೆ, ನಾರಾಯಣನಿಗೆ ದ್ರೋಹ ಮಾಡಿದ ಅಂತ ಹೇಳಿದ್ರೆ ಆ ಪಾಪವನ್ನೊಂದು ಪರಿಹಾರ ಮಾಡೋಕ್ಕಾಗುವುದಿಲ್ಲ. ಉಳಿದಿದ್ದೆಲ್ಲವನ್ನು ಕೂಡ ಮಹಾದೇವ ಕೃತ್ಯ ಮಂತ್ರೇಣ, ಮಹಾದೇವ ಅಂತ ಹೇಳಿದ್ರೆ ಮಹಾದೇವ ಕೃತ್ಯ ಅಂತ ಹೇಳಿದ್ರೆ ಎಲ್ಲಾ ದೇವತೆಗಳಿಗೆ ಒಡೆಯನಾದಂತಹ ನಾರಾಯಣ, ಅವನಿಗೆ ಯಾರಾದ್ರೂ ಅಪಚಾರ ಮಾಡಿತು ಅಂತ ಹೇಳಿದ್ರೆ ಅದರಿಂದ ಏನು ದೋಷ ಬರ್ತದೆ, ಆ ದೋಷವನ್ನೊಂದು ಪರಿಹಾರ ಮಾಡುವುದಿಲ್ಲ ಅವನು. ಉಳಿದ ಯಾವ ದೋಷಗಳಿದ್ರು ಕೂಡ ಅದನ್ನ ಪರಿಹಾರ ಮಾಡಕ್ಕೆ ಸಮರ್ಥ ಇವನು ಸೋಮಶ್ರವ. ಅದರಿಂದ ಇವನನ್ನ ನೀವು ಅವನು ಮುಂದೆ ಯಾಗ ಮಾಡಕ್ಕೆ ಇರ್ತದೆ, ಆ ಯಾಗಕ್ಕೆ ಆ ಋಷಿಯನ್ನ ಅಧ್ವರ್ಯವನ್ನಾಗಿ ತಗೊಳ್ತಾರೆ. ಹೀಗೆ ಅವನನ್ನ ತಾನು ವರ್ಣನೆ ಮಾಡ್ತಾನೆ. ಜನಮೇಜಯ ತನ್ನ ತಮ್ಮಂದರಿಗೆ ಹೇಳ್ತಾನೆ, ಈ ಋಷಿ ಅವನು ಏನು ಹೇಳ್ತಾನೋ ಅದನ್ನು ನೀವು ಪೂರೈಸಿಕೊಡ್ಬೇಕು, ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳಬಾರದು ಅಂತ ಹೇಳಿ. ಹೀಗೆ ಇಷ್ಟು ವಿಚಾರಗಳು ಒಂದು ಕಡೆ ನಡೆದಿರ್ತದೆ. ಹಾಗೆ ಈ ಸಂದರ್ಭದಲ್ಲಿಯೇ ಒಬ್ಬ ಋಷಿ, ಅವನ ಹೆಸರು ಆಯೋಧ ಧೌಮ್ಯ ಅಂತ, ಅಂದ್ರೆ ಧೌಮ್ಯ ಋಷಿಗಳೇ ಏನು ನಾವು ಪ್ರಸಿದ್ಧರಿದ್ದಾರೆ ಅವರು. ಅವರಿಗೆ 3 ಜನ ಶಿಷ್ಯರು. ತಸ್ಯ ಶಿಷ್ಯ ಸ್ತ್ರಯೋ ಬಭುವು ಉಪಮನ್ಯು ಆರುಣಿ ಪಾಂಚಾಲ್ಯೋ ಬೈದ ಇತಿ. 3 ಜನ ಶಿಷ್ಯರು, ಉಪಮನ್ಯು, ಆರುಣಿ ಪಾಂಚಾಲ್ಯ ಅಂದ್ರೆ ಉದ್ದಾಲಕ, ಹಾಗೆ ಬೈದ ಅಂತ ಹೇಳಿ 3 ಜನ ಋಷಿಗಳು. ಹೀಗೆ ಒಮ್ಮೆ ತಾನು ಅವರ ಕೃಷಿ ಮಾಡುವಂತಹ ಸ್ಥಳದಲ್ಲಿ ಜೋರು ಮಳೆ ಬಂದಿರ್ತದೆ. ಆ ಗದ್ದೆಗೆ ನೀರು ಹೆಚ್ಚಾಗಿ ಮುಂದೆ ಹೋಗಬಾರದಿತ್ತು, ಅದನ್ನು ತಡಿಬೇಕು ಅಂತ ಹೇಳಿ ತನ್ನ ಶಿಷ್ಯನಿಗೆ ಹೇಳ್ತಾನೆ, ಹೋಗಿ ಆರುಣಿ ಪಾಂಚಾಲ್ಯನಿಗೆ ನೀನು ಹೋಗಿ ಆ ನೀರನ್ನ ತಡೆ ಹಿಡಿ ಅಂತ ಹೇಳಿ. ಅವನು ಹೋಗ್ತಾನೆ, ಗುರುಗಳು ಹೇಳಿದ್ದನ್ನು ಕೇಳಿಕೊಂಡು ಅವನಲ್ಲಿ ಹೋಗ್ತಾನೆ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆ ನೀರನ್ನು ನಿಲ್ಸಕ್ಕಾಗುದಿಲ್ಲ ಅವನ ಕೈಲಿ. ಕೊನೆಗೆ ತಾನೇ ಅದಕ್ಕೆ ಅಡ್ಡ ಮಲಗಿ ಬಿಡ್ತಾನೆ. ಎಷ್ಟೊತ್ತಾದ್ರೂ ಶಿಷ್ಯ ಬರುವುದಿಲ್ಲ. ಗುರುಗಳು ಇನ್ನಿಬ್ರು ಶಿಷ್ಯರ ಹತ್ರ, ಉಪಮನ್ಯು ಮತ್ತೆ ವೈದ್ಯನ ಹತ್ರ ಹೇಳ್ತಾರೆ, ಇನ್ನೊಬ್ಬ ಎಲ್ಲಿ, ಅವನೆಲ್ಲಿದ್ದಾನೆ ಅಂತ. ನೀವೇ ಹೇಳಿದ್ದೀರಿ, ಅವನನ್ನು ಅಲ್ಲಿ ಕಳಿಸಿದ್ದೀರಿ, ಅವನು ಬರಲಿಲ್ಲ ಅಂತ. ಗುರುಗಳು ಸರಿ ಆಯ್ತು, ಅವನು ಎಲ್ಲಿದ್ದಾನೆ ಅಂತ ಹೇಳಿ ನೋಡುವುದಕ್ಕೆ ಅವನಿದ್ದಲ್ಲಿಗೆ ಬರ್ತಾರೆ. ಬಂದಾಗ ಅವನನ್ನ ಕರಿತಾನೆ, ಆರುಣಿ ಪಾಂಚಾಲನನ್ನ ಕರಿತಾನೆ ಗುರು. ಕರೆದಾಗ ಅವನು ಸೀದಾ ಗುರುಗಳು ಕರೆಯೋವರೆಗೆ ಮಲ್ಕೊಂಡೇ ಇದ್ದ, ಹೇಳಲೇ ಇಲ್ಲ. ಕರೆದ ತಕ್ಷಣ ಸಡನ್ ಅಲ್ಲಿಂದ ಎದ್ದು ಗುರುಗಳ ಹತ್ರ ಬಂದು, ನಾನು ಈ ರೀತಿಯಾಗಿ ನಿಮ್ಮ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ಹೇಳ್ತಾನೆ. ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ, ಆದ್ರೆ ನಾನೇ ಮಲಗಬೇಕಾಯ್ತು ಅಂತೇಳಿ ತನ್ನ ಗುರು ಸೇವೆಯನ್ನ ತೋರಿಸಿಕೊಳ್ತಾನೆ. ಕೊನೆಗೆ ಗುರುಗಳು ಧೌಮ್ಯರು ಅವನಿಗೆ ವಿಶೇಷವಾಗಿ ಒಂದು ಅನುಗ್ರಹವನ್ನ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಅವನು ಇಷ್ಟೊತ್ತರೆಗೆ ಯಾವ ಶಾಸ್ತ್ರ ಪಾಠವನ್ನು ಕೇಳಿದ್ದೋ ಇಲ್ಲೋ ಗೊತ್ತಿಲ್ಲ, ಇನ್ನು ಮುಂದೆ ಏನೆಲ್ಲ ಶಾಸ್ತ್ರಗಳಿದ್ದಾವೆ ಅದೆಲ್ಲವೂ ಕೂಡ ನಿನಗೆ ಒಳಿತದೆ ಅಂತೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾನೆ. ಪಾಠವೇ ಇಲ್ಲ ಮತ್ತೆ. ಅಂದ್ರೆ ಅಷ್ಟು ಸಾಮರ್ಥ್ಯ ಇತ್ತು ಅವರಿಗೆ. ಶಿಷ್ಯ ಅಷ್ಟು ಒಂದು ಗುರುಭಕ್ತಿಯನ್ನ ತೋರಿಸಿದ್ದಾನೆ, ಗುರು ಸೇವೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಅವನ ಮೇಲೆ ಅನುಗ್ರಹವನ್ನ ಸುಮ್ಮನೆ ತಲೆ ಮೇಲೆ ಕೈ ಇಟ್ಟು, ನೀನು ಹೋಗು, ನಿನಗೆಲ್ಲ ವಿದ್ಯೆಗಳು ಫಲಿಸ್ತದೆ ಅಂತ ಹೇಳಿ ಅನುಗ್ರಹ ಮಾಡಿ ಬಿಡ್ತಾರೆ. ಅವನು ಮತ್ತೆ ಮುಂದಿನ ಒಂದು ಬೇರೆ ದೇಶಕ್ಕೆ ಹೋಗ್ತಾನೆ, ಮತ್ತೆ ಅವನ ಸಾಧನೆಗಳು ನಡೀತದೆ. ಹೀಗೆ ಆ ಒಂದು ದೊಡ್ಡ ಅನುಗ್ರಹವನ್ನ ಧೌಮ್ಯರು ತನ್ನ ಶಿಷ್ಯನ ಮೇಲೆ ಮಾಡಿದ. ಆದ್ರಿಂದ ಅವನಿಗೆ ಉದ್ದಾಲಕ, ಆ ಒಂದು ಗದ್ದೆಯ ಚಡಿಯಿಂದ ಎದ್ದು ಬಂದಿದ್ದ, ಆದ್ರಿಂದ ಅವನಿಗೆ ಉದ್ದಾಲಕ ಅಂತ ಹೇಳಿ ಹೆಸರು. ಅವನ ಹೆಸರು ಆರುಣಿ ಪಾಂಚಾಲ್ಯ ಅಂತ. ಅವನಿಗೆ ಮತ್ತೆ ಅವನ ಆ ಕೆಲಸವನ್ನು ಮಾಡಿದ್ರಿಂದ ಅವನಿಗೆ ಉದ್ದಾಲಕ ಅಂತ ಹೆಸರು. ಆದ್ರಿಂದ ಅಂತಹ ಒಂದು ವಿಶೇಷವಾದಂತಹ ಸಾಧನೆಯನ್ನ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆದವನು. ಅದರಿಂದ ಗುರುಗಳ ಸೇವೆಯನ್ನ ಮಾಡಿತು ಅಂತ ಹೇಳಿದ್ರೆ, ಗುರುಗಳು ಅಂತ ಹೇಳಿದ್ರೆ ಆಚಾರ್ಯ ಮಧ್ವರು, ಹಾಗೆ ಪರಂಪರೆಯಿಂದ ಬಂದಂತಹ ಗುರುಗಳು, ಮುಖ್ಯವಾಗಿ ಆಚಾರ್ಯ ಮಧ್ವರು ನಮ್ಮೆಲ್ಲರ ಗುರುಗಳು. ಅವರ ಸೇವೆಯನ್ನ ಮಾಡಿತು ಅಂತ ಹೇಳಿದ್ರೆ, ಮತ್ತೆ ನಮ್ಮ ಪರಂಪರೆಯಲ್ಲಿ ನಮ್ಮ ಗುರುಗಳು ನಮಗೆ ಪಾಠ ಹೇಳಿದವರು, ಲೌಕಿಕವಾಗಿ ವೈದಿಕವಾಗಿ ಎಲ್ಲಾ ರೀತಿ ಅವರೆಲ್ಲರೂ ಕೂಡ ಗುರುಗಳೇ. ಅವರಿಗೆ ಸೇವೆ ಮಾಡುವುದು ಅಂತ ಹೇಳಿದ್ರೆ ಅವರಿಂದ ಪಾಠವನ್ನ ಕೇಳುವುದೇ ದೊಡ್ಡ ಸೇವೆ, ಬೇರೆ ಎಲ್ಲ ಬೇರೆ ಬೇರೆ ರೀತಿಯ ಸೇವೆ, ಅದು ಮುಖ್ಯ ಅಲ್ಲ. ಅದರಿಂದ ಅಂತಹ ಗುರು ಸೇವೆಯಿಂದ ಅಂತಹ ದೊಡ್ಡ ಅನುಗ್ರಹವನ್ನ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳಿಬಹುದು. ಅಂತಹ ಅನುಗ್ರಹವನ್ನ ನಾವು ಕೂಡ ಆ ಗುರುಗಳ ಸೇವೆಯನ್ನ ಮಾಡಿ ಪಡೆಯುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ. ಶ್ರೀ ಕೃಷ್ಣ.